ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದ ವಿರುದ್ಧ 14 ಎಕರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರತಕ್ಕಂಥ ಆರೋಪ ಕೇಳಿಬಂದಿತ್ತು. ಕೋರ್ಟ್ ಕೂಡ ಒತ್ತುವರಿಯನ್ನು ತೆರವುಗೊಳಿಸಿ ಅಂತ ಹೇಳಿತ್ತು. ಈಗ ಬಿಡದಿಯ ಕೇತಗಾನಹಳ್ಳಿಯ ಅವರ ತೋಟದ ಬಳಿ ಒತ್ತುವರಿ ಕಾರ್ಯ ನಡೀತಾ ಇದೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ತೆರವಿಗೂ ಮುನ್ನ ಭೂ ಸರ್ವೆ ನಡೆಸಿದ್ದಾರೆ ಡಿಸಿ ಮತ್ತು ತಹಸೀಲ್ದಾರ್ ಸೇರಿ. ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಸರ್ವೆ ಮಾಡಿ ಗುರುತು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಎಷ್ಟು ಒತ್ತುವರಿ ಆಗಿದೆ, ಆ ಜಾಗಕ್ಕೆ ತಂತಿ ಬೇಲಿಯನ್ನು ಹಾಕಿ, ಅಂದರೆ ಅದನ್ನು ಕಂದಾಯ ಇಲಾಖೆಯವರು ತಮ್ಮ ಸುಪರ್ದಿಗೆ ತಗೋತಾರೆ. ಅವರ ಸುಪರ್ದಿಗೆ ಬಂದ ಜಾಗ ಇದು ಅಂತ ಅಲ್ಲಿ ಗೊತ್ತಾಗುತ್ತೆ. ಇವ್ರು ಮಾಡಿರ್ತಕ್ಕಂಥ ಆರೋಪ 14 ಎಕರೆ, ಒಂದಲ್ಲ ಎರಡಲ್ಲ 14 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಜಾಗ. ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಅದನ್ನು ಸರ್ವೆ ಮಾಡ್ತಾರೆ. ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ? ಈಗ ಕುಮಾರಸ್ವಾಮಿ ಅವರ ಹತ್ರ ಏನು ಡಾಕ್ಯುಮೆಂಟ್ ಇದೆ, ಆ ಡಾಕ್ಯುಮೆಂಟ್ನಲ್ಲಿ ಎಷ್ಟು ಜಾಗ ಅಂತ ಇದೆ, ಅದು ಮಾತ್ರ ಇವ್ರದ್ದು. ಅದಕ್ಕಿಂತ ಜಾಸ್ತಿ ಜಾಗವನ್ನು ಇವರೇನಾದ್ರು ಒತ್ತುವರಿ ಮಾಡಿಕೊಂಡಿದ್ರೆ ಖಂಡಿತ ಅದು ತೆರವು ಮಾಡಲೇಬೇಕಾಗತ್ತೆ. ಕಾನೂನು ಎಲ್ರಿಗೂ ಒಂದೇ. ಈಗ ಕೋಲಾರದ ಶ್ರೀನಿವಾಸಪುರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರ ವಿಚಾರದಲ್ಲಿ ನಡೆದಿದ್ದು ಇದೇ ಅಲ್ವಾ? ಒತ್ತುವರಿ ಹೆಂಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಮಾಡ್ಕೊಂಡ್ಮೇಲೆ ಅದನ್ನು ವಾಪಸ್ ತಗೋತಾರೆ. ಕೋರ್ಟ್ ಆದೇಶದಂತೆ ಭೂಮಿ ಒತ್ತುವರಿಯನ್ನು ತೆರವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಉತ್ತರ ಸಿಕ್ಕಿದೆ. 14ಕ್ಕೂ ಹೆಚ್ಚು ಎಕರೆ ಒತ್ತುವರಿ ಆಗಿದೆ. ಕುಮಾರಸ್ವಾಮಿ ಸೇರಿ ಇತರರಿಂದ ಒತ್ತುವರಿಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಆರೋಪ. ಒತ್ತುವರಿ ತೆರವು ಮಾಡಿ ಕೋರ್ಟ್ಗೆ ನಾವು ವರದಿ ಸಲ್ಲಿಸ್ತೀವಿ ಅಂತ ಡಿಸಿ ಹೇಳ್ತಾರೆ. ಸರ್ವೆ ಆರಂಭಕ್ಕೂ ಮುನ್ನ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಅವರು ಕೊಟ್ಟಿರೋದು. ಅವರು ಈಗಾಗಲೇ ಲೆಕ್ಕಾಚಾರ ಎಲ್ಲ ಮಾಡಿದಾರಲ್ಲ, ಎಷ್ಟು ಏನು ಅಂತಂದ್ಬಿಟ್ಟು. ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂಥದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕೋರ್ಟ್ ಇಲ್ಲ, ಇವಾಗ ಅದು ಒಂದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕಲ್ಲಾಕಿ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತೊಗೊಳ್ತೀವಿ. ಸರ್ ಕುಮಾರಸ್ವಾಮಿ ಅವರ ಒಡೆತನದ ಒಂದೇನಾ ಅಥವಾ ಬೇರೆಯವ್ರದ್ದು ಆಗಿದೆಯಾ ಸರ್? ಇಲ್ಲ, ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲ ಒಡೆತನದ ಏನೇನು ಅತಿಕ್ರಮಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿನಯ್ ಅವರಿಂದ ಪಡ್ಕೊಂಡ. ವಿನಯ್, ಒತ್ತುವರಿ ಮಾಡ್ಕೊಂಡಿರೋದು ಪ್ರೂವ್ ಆದಮೇಲೆ ತಾನೇ ಕೋರ್ಟ್ ಇವಾಗ ಅದನ್ನು ತೆರವು ಮಾಡಿ ಅಂತ ಆರ್ಡರ್ ಕೊಟ್ಟಿರೋದು. ಹಾಗಾಗಿ ಆ ಕೆಲಸವನ್ನು ಅವ್ರು ಮಾಡಲೇಬೇಕಾಗತ್ತೆ. ರೈಟ್ ನೌ ಏನು ನಡೀತಾ ಈಗ ಈ ತೋಟದ ಹತ್ರ ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರ ವಿರುದ್ಧ 14 ಎಕರೆ ಭೂ ಒತ್ತುವರಿ ಆರೋಪ ಏನು ಕೇಳಿ ಬಂದಿತ್ತು. ಈ ಬಗ್ಗೆ ಸಾಕಷ್ಟು ಹೈಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದ ಚರ್ಚೆ ಆದ ನಂತರ ಹೈಕೋರ್ಟ್ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿತ್ತು. ಕೂಡಲೇ ಏನು ಒತ್ತುವರಿಯಾಗಿದೆ ಎಲ್ಲವನ್ನು ಕೂಡ ಸರ್ವೆ ಮಾಡಿ ಅದನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನ ನೀಡಿತ್ತು. ಅದರಂತೆ ಇದೀಗ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಒತ್ತುವರಿ ಆಗಿರುವಂತಹ ಜಮೀನೇನಿದೆ ಅದನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಸತತ 2 ಗಂಟೆಯಿಂದ ಕೂಡ ಈಗಾಗಲೇ ಪರಿಶೀಲನೆ ಕಾರ್ಯ ನಡೀತಾ ಇರುವಂತದ್ದು. ಸುಮಾರು 11 ಗಂಟೆಯಿಂದ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲಿ ಈ ಒಂದು ಸರ್ವೆ ಕಾರ್ಯ ಕೂಡ ಆರಂಭವಾಯಿತು. ಈಗಾಗಲೇ ಎಸಿ ಬಿನೋಯ್ ಹಾಗೂ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಒಳಗಡೆ ಒಂದು ಟೀಮ್ ಈಗಾಗಲೇ ಜಾಗವನ್ನ ಗುರುತು ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಆ ಎಲ್ಲ ಜಾಗಕ್ಕೂ ಕೂಡ ಕಲ್ಲುಗಳನ್ನ ಕೂಡ ನೆಡಲಾಗ್ತಾ ಇದೆ. ಆ ಜಾಗಕ್ಕೆ ಕಲ್ಲುಗಳನ್ನ ನೆಟ್ಟಿ ಅಲ್ಲಿ ಮಾರ್ಕ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಎಲ್ಲ ಜಾಗವನ್ನು ಕೂಡ ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಿರುವಂತದ್ದು. ಕೇವಲ ಕುಮಾರಸ್ವಾಮಿ ಅವರಲ್ಲ, ಅವರ ಜೊತೆಗೆ ಇತರರು ಕೂಡ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟು 14 ಎಕರೆ ಸರ್ಕಾರಿ ಜಮೀನೇನು ಒತ್ತುವರಿ ಆಗಿದೆ ಅದು ಕೇವಲ ಕುಮಾರಸ್ವಾಮಿ ಅವರಲ್ಲ, ಬೇರೆ ಸರ್ವೆ ನಂಬರ್ಗಳಲ್ಲೂ ಕೂಡ ಆ ಒಂದು ಒತ್ತುವರಿ ಆಗಿದೆ. ಅವೆಲ್ಲವನ್ನು ಕೂಡ ಮೊದಲು ಮಾರ್ಕ್ ಮಾಡಿಕೊಂಡು ಅದಾದ ಬಳಿಕ ತೆರವನ್ನ ಮಾಡಲಾಗುತ್ತೆ. ಈ ಒಂದು ಹೊಸ ತಂತ್ರಜ್ಞಾನವನ್ನು ಕೂಡ ಇದಕ್ಕೆ ಬಳಕೆ ಮಾಡ್ಕೊಂಡಿರುವಂತದ್ದು. ರೋವರ್ ಅನ್ನೋ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಟ್ಯಾಬ್ನಲ್ಲಿ ಎಷ್ಟೆಷ್ಟು ಒತ್ತುವರಿ ಆಗಿದೆ, ಜೊತೆಗೆ ಸ್ಯಾಟಲೈಟ್ ಪಿಕ್ಚರ್ಗಳ ಮೂಲಕ ಎಷ್ಟು ಜಮೀನು ಒತ್ತುವರಿ ಆಗಿದೆ, ಯಾವ್ಯಾವ ಭಾಗವನ್ನ ತೆರವು ಮಾಡಿ ಅದನ್ನು ವಶಕ್ಕೆ ಪಡೆಯಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅದಾದ ಬಳಿಕ JCP ಯಂತ್ರಗಳ ಮೂಲಕ ಒತ್ತುವರಿ ಆಗಿರುವಂತಹ ಭಾಗಗಳನ್ನು ತೆರವು ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಸದ್ಯ ಈಗಾಗಲೇ ಅಧಿಕಾರಿಗಳು 2 ಗಂಟೆಯಿಂದಲೂ ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಳತೆ ಕಲ್ಲುಗಳನ್ನು ನೆಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆಯಾ ಜಾಗಗಳನ್ನ ಮಾರ್ಕ್ ಮಾಡಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಆ ಒಂದು ಕಾಂಪೌಂಡ್ಗಳ ಮೇಲೆ ಮಾರ್ಕ್ ಮಾಡ್ತಾರೆ. ಅದಾದ ಬಳಿಕ ಅದನ್ನ ಒಡೆಯುವಂತ ಕೆಲಸ ಕೂಡ ಆಗುತ್ತೆ. ಸದ್ಯ
ಆ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿರುವಂಥದ್ದು. 3 JCB ಯಂತ್ರಗಳನ್ನು ಕೂಡ ತರಿಸಿಕೊಳ್ಳಲಾಗಿದೆ. ಒಳಗಡೆ ಈಗಾಗಲೇ ಒಂದು JCB ಯಂತ್ರದ ಮೂಲಕ ಕಲ್ಲುಗಳನ್ನು ನೆಡುವಂಥ ಕಾರ್ಯ ಕೂಡ ಬರದಿಂದ ಸಾಗ್ತಾ ಇರುವಂಥದ್ದು. ಹೆಚ್ಚುವರಿ ಪೊಲೀಸರನ್ನು ಕೂಡ ಇಲ್ಲಿ ನೇಮಕ ಮಾಡಲಾಗಿದೆ. ಅಂದ್ರೆ ಯಾವುದೇ ರೀತಿಯ ಗಲಾಟೆ ಆಗಬಾರ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಲಾಗಿದೆ. ಸದ್ಯ ತೆರವಿಗೂ ಕೂಡ ಯಾವುದೇ ರೀತಿಯ ವಿರೋಧವನ್ನು ಕೂಡ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಒಳಗಡೆ ಪೊಲೀಸರು ಸೇರಿದಂತೆ ಅಧಿಕಾರಿಗಳು ಕೂಡ ತೋಟದ ಒಳಗಡೆ ಹೋಗಿ ಅಲ್ಲೆಲ್ಲ ಕೂಡ ಪರಿಶೀಲನೆ ಮಾಡಿ ಅಲ್ಲಿ ಮಾರ್ಕ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು ಮಧ್ಯಾಹ್ನದ ವೇಳೆಗೆ JCB ಮೂಲಕ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಆ ಒಂದು ಒತ್ತುವರಿಯನ್ನ ತೆರವು ಮಾಡುವಂತ ಕೆಲಸ ಕೂಡ ಆಗಬಹುದು. ರೈಟ್ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಕುಮಾರಸ್ವಾಮಿ ಸೇರಿ ಇತರರು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಜಿಲ್ಲಾಧಿಕಾರಿಗಳೇ ಹೇಳಿದ್ದಾರೆ. ಅದಿನ್ನೂ ಕೂಡ ಪರಿಶೀಲನೆ ನಡೀತಾ ಇದೆ. ಆಮೇಲೆ ಎಷ್ಟು ಒತ್ತುವರಿ ಆಗಿದೆ ಆ ಜಾಗವನ್ನು ಬಿಡಿಸ್ಕೊಂಡು ಫೆನ್ಸ್ ಹಾಕ್ಕೊಂಡು ಇದು ಸರ್ಕಾರಿ ಜಾಗ ಅಂತ ಒಂದು ಬೋರ್ಡ್ ಹಾಕ್ತಾರೆ. ಅದನ್ನು ಆ ರಿಪೋರ್ಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿಗೆ ಪ್ರೊಸೀಜರ್ ಕಡಿಮೆ ಮುಗಿಯುತ್ತೆ. ಅವರು 25-30 ವರ್ಷದ ಹಿಂದಿನ ವಿಚಾರವನ್ನು ಕೆದಕಿ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇದು ದ್ವೇಷದ ರಾಜಕಾರಣದ ಪ್ರತಿಫಲ ಅಂತೆಲ್ಲ ಹೇಳಿದ್ದಾರೆ. ಮತ್ತು ಅವ್ರು ಹೇಳಿದ್ದಾರೆ ನಾವು ಯಾವುದೇ ರೀತಿಯ ಕಾನೂನು ಬಾಹಿರ ಆಗಿಲ್ಲ ಅನ್ನುವಂಥದ್ದು. ಆದ್ದರಿಂದ ಈ ದ್ವೇಷದ ರಾಜಕಾರಣದ ಪ್ರತಿಫಲ ಇದೆಲ್ಲ. ಅದು ಸಂಬಂಧಪಟ್ಟ ಇಲಾಖೆಯವರು ಏನೇನು ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೆಯದು. ಏನಾಗಿದೆ, ಏನು ಬಿಟ್ಟಿದೆ ಅನ್ನೋಂಥದ್ದು ಮಾಧ್ಯಮದ ಕಂದಾಯ ಸಚಿವರು, ಫಾರೆಸ್ಟ್ ಇಲಾಖೆಯವರು, ಇನ್ನೊಬ್ಬರು ಮತ್ತೊಬ್ಬರು ಯಾರ್ಯಾರು ಇದ್ದಾರಲ್ಲ, ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂಥದ್ದು ಮಾಡಿ. ಇಲ್ಲಿ ಇವ್ರು ಇಲ್ಲಿ ಕಾನೂನು, ಇವ್ರು ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ ಅಂತ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಹೆಂಗೆ ಬೇಕೋ ಬರ್ಕೋತಿದ್ದಾರೆ, ಏನೇನು ಬೇಕೋ ಮಾಡ್ತಾ ಇದ್ದಾರೆ. ಅದೇ ಈ ಸರ್ಕಾರದ ಕೆಲಸ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಬರ್ತಾರೆ, ಬರೆದು ಆಗ್ತಾನೆ ಇದ್ದಾರೆ. ಅದೇ ಈ ಸರ್ಕಾರದ ವಿಶೇಷತೆ. ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಇವ್ರದ್ದು USP. ಇವ್ರದ್ದೇನು ಗುಣ, ವಿಶೇಷ ಗುಣ ಅನ್ನಂದರೆ ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರದ ವಿಶೇಷ ಅಂತ ಹೇಳೋದು. ಅದೇನಿದ್ರು ನೋಡಿ, ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ, ನಮ್ಮ ಹತ್ರ ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮಗೆ ಶಿಕ್ಷೆ ಆಗ್ತದೆ, ನಿಮ್ಮದು ತಪ್ಪಿದರೆ ನಿಮ್ಗೆ ಶಿಕ್ಷೆ ಆಗ್ತದೆ. ವೆರಿ ಸಿಂಪಲ್ ಆಸ್ ದಟ್. ಆದರೆ BJP ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. BJP ಅವರು, ಮೋದಿಯವರು ನಾ ಖಾನೆ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವ್ರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ BJP ಅವರು? ಅವ್ರಿಗೆ ಕೇಳಬೇಕು.